ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಟ್ಟಿಗೆ ಸೀರೆಗಳನ್ನ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಇದರದ್ದು ವಿಡಿಯೋ ಎಲ್ಲವನ್ನೂ ಅಪ್ಲೋಡ್ ಮಾಡಿದ್ದೀನಿ, ಹಾಕಿರುವಂಥ ಡಿಸೈನ್ಸು. ಇದು ಬಂದು ಒಂದೇ ಕಸ್ಟಮರ್ ಸೀರೆಗಳಾಗಿರುತ್ತೆ. ಹಾಗೆ ಇದಕ್ಕೆ ಹಾಕಿರುವಂಥ ಡಿಸೈನ್ಸ್ ಎಲ್ಲ ಅವರೇ ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಡಿಸೈನ್ನ ನಾನಿವತ್ತು ಹಾಕಿದ್ದೀನಿ. ಹಾಗೆ ಒಂದು ಟಿಪ್ಸ್ ಅನ್ಬೋದು ಅಥವಾ ಮಾಹಿತಿ ಅಂತಲೂ ಹೇಳ್ಕೊಬೋದು. ಬಟ್ ಇದು ನಾನು ಬಂದು ಈ ಥರ ಮಾಡಿದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಹೇಳಿ ಕಾಮೆಂಟಲ್ಲಿ. ಏನಪ್ಪ ಅಂತಂದರೆ, ಈಗ ಒಂದೇ ಕೆಲವೊಬ್ರು ಕಸ್ಟಮರ್ ಬಂದು ನಮ್ಮ ಹತ್ರ ಸ್ಯಾರೀಸ್ ಕೊಟ್ಟು ಹೋಗ್ಬಿಡ್ತಾರೆ. ಈ ಪ್ರೈಸಲ್ಲಿ ಹಾಕಿ ಅಂತ ಕೆಲವು ಜನ ಹೇಳ್ತಾರೆ. ಕೆಲವು ಜನ ಬಂದು ನಿಮ್ಗೆ ಇಷ್ಟ ಬಂದಿರೋಂಥ ಡಿಸೈನ್ನ ಸ್ಯಾರಿ ಮ್ಯಾಚಿಂಗ್ ಆಗಿರೋದನ್ನು ನೋಡಿ ಹಾಕಿಬಿಡಿ ಅಂತ ಕೆಲವೊಬ್ರು ಹೇಳ್ತಾರೆ. ಕೆಲವೊಬ್ರು ಬಂದು ಅವರೇ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಸೀರೆಗೆ ಅದು, ಆ ಸೀರೆಗೆ ಇದು ಅಂತ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಕೂಡ ಕೊಟ್ಟು ಹೋಗ್ತಾರೆ. ಅಂಥದ್ದಲ್ಲಿ ಕೆಲವೊಬ್ರು ಫ್ಯಾಮಿಲಿ ಸ್ಯಾರೀಸ್ ಹೇಗಿರುತ್ತಂದರೆ, ಒಂದೇ ಫ್ಯಾಮಿಲಿಯವರು ತುಂಬ ದೂರದಲ್ಲಿರ್ತಾರೆ. ಆದರೆ ಆತದಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ, ಒಂದು 9 ಸೀರೆ, 10, ಕೆಲವೊಬ್ರು 15 ಸೀರೆಗಳು ಕೂಡ ತೊಗೊಂಬರ್ತಾರೆ. ಕೆಲವೊಬ್ರು ಒಂದು 15 ಸೀರೆಗೂ ಸೆಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ. ಅದನ್ನು ಯಾವ ಥರ ನೀವು ನೆನಪಲ್ಲಿ ಇಟ್ಕೊಂಡು ಹಾಕ್ತೀರಾ? ಅಕಸ್ಮಾತ್ ಏನಾದರೂ ಚೀಟಿಯಲ್ಲಿ ನೀವೇನಾದರೂ ಡ್ರಾ ಮಾಡಿಕೊಂಡು ಪಿನ್ ಹಾಕಿ ಸೀರೆಗೆ ಇಡ್ತೀರಾ? ಯಾವ ಥರ ನೆನಪಲ್ಲಿ ಇಟ್ಕೊಳ್ತೀರಾ ನೀವು ಹೇಳಿ. ಸೊ ನಿಮಗೇನಾದರೂ ನೀವು ಹೇಳಿರುವಂಥ ಒಂದು ಮೆಥಡ್ ಈಸಿ ಆಯಿತು ಅಂದರೆ ನಾನು ಕೂಡ ಅದನ್ನೇ ಫಾಲೋ ಮಾಡ್ತೀನಿ. ಸೊ ನಾನು ಯಾವ ಥರ ನೆನಪಲ್ಲಿ ಇಟ್ಕೊತೀನಿ, ಹಾಗೆ ಅವರು ಕೂಡ ಕಸ್ಟಮರ್ ಏನು ಸೆಲೆಕ್ಟ್ ಮಾಡ್ಕೊಂಡು ಹೋಗಿರ್ತಾರಲ್ವ, ಅವ್ರಿಗೂ ಕೂಡ ಯಾವ ಥರ ನೆನಪಲ್ಲಿ ಇರುತ್ತೆ, ನಾವು ಯಾವ್ಯಾವ ಸೀರೆಗೆ ಯಾವ್ಯಾವ ಡಿಸೈನ್ನ ಹೇಳಿದ್ದೀವಿ ಅನ್ನೋದು ಅವ್ರಿಗೆ ಹೇಗೆ ನೆನಪಿರುತ್ತೆ ಅನ್ನೋದು, ನಾನು ಯಾವ ಥರ ಮಾಡ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಹೆಲ್ಪ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅನ್ನೋದು ಹೇಳ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ಫಸ್ಟು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹೀಗೆ ಒಂದೊಂದು ಡಿಸೈನ್ನ ನಾನು ತೋರಿಸ್ತಾ ಹೋಗ್ತೀನಿ. ಡಿಫ್ರೆಂಟ್ ಆಗಿದೆ, ಕೆಲವೊಂದು ಕುಚ್ಚು ಇಲ್ಲದೆ ಇದೆ, ಕೆಲವೊಂದು ಕುಚ್ಚು ಹಾಕಿರೋವಿದೆ. ಒಂದು ರೀತಿ ಬೀಟ್ಸ್ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಇಲ್ಲಿ ಇರುವಂಥ 6 ಸೀರೆ ವೀಡಿಯೋ ಹಾಕಿದ್ದೀನಿ. ಒಂದು ಸೀರೆದು ಮಾತ್ರ ನಾನು ವೀಡಿಯೋ ಹಾಕಿಲ್ಲ, ಯಾಕಂದರೆ ಆಲ್ರೆಡಿ ಮುಂಚೆಕ್ಕೇ ಅಪ್ಲೋಡ್ ಮಾಡಿದ್ದೀನಿ ಈ ಡಿಸೈನು, ಹಾಗಾಗಿ ನಾನು ಮಾಡಿಲ್ಲ. ಇಲ್ಲೇನಾಗಿರುವಂಥ ಎಲ್ಲ ಸೀರೆಗಳಿಂದ ರೀಸೆಂಟಾಗೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಲಾಂಗಲ್ಲಿಲ್ಲ, ಶಾರ್ಟಲ್ಲಿದೆ, ಕರೆಕ್ಟಾಗಿ ಸಿಕ್ಬಿಡುತ್ತೆ, ನಿಮಗೆ ಆರಾಮಾಗಿ ಚೆಕ್ ಮಾಡ್ಕೋಬೋದು. ಹಾಗೆ ನಾನು ಯಾವ ಥರ ಡಿಸೈನ್ನ ನೆನಪಿಟ್ಕೊಳ್ತೀನಿ ಅಂತ ಹೇಳಿದ್ದೀನಲ್ವ. ಸೊ ವಿಡಿಯೋ ಕೊನೆಯಲ್ಲಿ ನಾನು ಅದರದ್ದು ಯಾವ ಥರ ನಾನು ಮಾಡ್ತೀನಿ ಅನ್ನೋದು ಹೇಳ್ತೀನಿ. ಈಗ ಫಸ್ಟು ಡಿಸೈನ್ನ ನೋಡ್ಕೊಂಬಿಡೋಣ. ಇದು ಬಂದು ನನ್ನ ಫಸ್ಟ್ನೇ ಡಿಸೈನು. ಈ ಥರ ರಿಂಗ್ ಬೀಡ್ಸಲ್ಲಿ ಫ್ಲವರ್ ಥರ ರೆಡಿ ಮಾಡಿ ಆಮೇಲೆ ಅಟ್ಯಾಚ್ ಮಾಡಿದ್ದೀನಿ. ಇದು ಕೂಡ ರೀಸೆಂಟಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಈ ಡಿಸೈನಿನ ಪ್ರೈಸ್ ಕೂಡ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದರಲ್ಲಿ ಯಾವುದೇ ಒಂದು ಪ್ರೈಸ್ ಅನ್ನೋದು ಹೇಳ್ತಾ ಇಲ್ಲ, ಫುಲ್ ವಿಡಿಯೋದಲ್ಲಿ ಹೇಳಿರ್ತೀನಿ. ಅಲ್ಲಿ ನೀವು ಚೆಕ್ ಮಾಡಿಕೊಂಡು ಪ್ರೈಸನ್ನು ನೀವು ತಿಳ್ಕೊಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಕುಚ್ಚು ಯಾರೆಲ್ಲ ಇಷ್ಟಪಡಲ್ಲ ಆ ಥರದವರು ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡಿ. ನಾನು ಕೂಡ ಅಷ್ಟೇ ಒಂದು ಬ್ರೈಡಲ್ ಸ್ಯಾರಿಗೇ ಈ ಒಂದು ಬ್ರೈಡಲ್ ಹ್ಯಾಂಗಿಂಗ್ ಟಸಲ್ಸ್ ಡಿಸೈನ್ ಅನ್ನೋದು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಒಂದ್ಸತೆ ಟ್ರೈ ಮಾಡಿ. ಇದು ಬಂದು ನನ್ನ ಫಸ್ಟ್ನೇ ಡಿಸೈನ್ ಆಗಿರುತ್ತೆ. ಇದು ಬಂದು ನನ್ನ 2ನೇ ಡಿಸೈನು. ಇದು ಕೂಡ ಅಷ್ಟೇ ಕುಚ್ಚು ಇಲ್ಲದೆ ರಿಂಗ್ ಬೀಡ್ಸಲ್ಲಿ ರೆಡಿ ಮಾಡಿ ಈ ಥರ ಒಂದೊಂದಾಗಿ ಹಾಕಿದ್ದೀನಿ, ಚೈನ್ ಹಾಕಿಬಿಟ್ಟು. ಇದು ಕೂಡ ಅಷ್ಟೇ ರೀಸೆಂಟಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ತುಂಬ ಸಿಂಪಲ್ ಆದರೂ ಒಂದು ರೀತಿ ಪ್ರಿಟಿಯಾಗಿ ಬರುತ್ತೆ. ಸೊ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಹಿಡಿಸುತ್ತೆ. ಇವತ್ತು ಕೂಡ ಅಷ್ಟೇ ನಾನು ಸ್ವಲ್ಪ ಗ್ರ್ಯಾಂಡಾಗಿರುವಂಥ ಸೀರೆಗೇ ಸಿಂಪಲ್ಲಾಗಿ ಹಾಕಿದರೂ ಕೂಡ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಒಂದ್ಸತಿ ಟ್ರೈ ಮಾಡ್ಬೋದು. ಸೊ ಇದು ಪ್ರೈಸ್ ಕೂಡ ಆ ಫುಲ್ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಇದಾಗಿರುತ್ತೆ ನನ್ನ 2ನೇ ಡಿಸೈನು. ಇದು ಬಂದು ನನ್ನ 3ನೇ ಡಿಸೈನ್ ಆಗಿರುತ್ತೆ. ಒಂದು ರೀತಿ ಕುಚ್ಚಿಂದ ಡಿಫ್ರೆಂಟ್ ಆಗಿದೆ ಈ ಡಿಸೈನ್ ಬಂದು. ಮೇಲೆ ಒಂದು ಕಲರು, ಕೆಳಗಡೆ ಒಂದು ಕಲರು ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ಹಾಕಿದ್ದೀನಿ. ಒಂದು ಲೈನ್ ಕ್ರೋಶಾ ವರ್ಕನ್ನು ಮಾಡಿ ಕುಚ್ಚು ಅನ್ನೋದು ಈ ಥರ ಕಟ್ಟಿದ್ದೀನಿ. ಕಲರ್ ಕಾಂಬಿನೇಷನ್ ಬಂದು ಈ ಥರ ಇದೆ. ಸೊ ಕಾಂಟ್ರಾಸ್ಟ್ ಕಲರಲ್ಲಿದ್ದರೆ ಈ ಡಿಸೈನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ಹಾಕೋಬೋದು. ಇದು ಬಂದು ನನ್ನ 3ನೇ ಡಿಸೈನ್ ಆಗಿರುತ್ತೆ. ಇದು ಬಂದು ನನ್ನ 4ನೇ ಸೀರೆ ಡಿಸೈನು. ಇದಂತೂ ತುಂಬಾ ಚೆನ್ನಾಗಿ ಬರುತ್ತೆ, ನನಗಂತೂ ತುಂಬಾ ಇಷ್ಟ ಆಯಿತು. ಒಂದು ಎಲಿಗೆಂಟ್ ಡಿಸೆಂಟ್ ಲುಕ್ ಡಿಸೈನ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಮಣಿ ಕಲರ್ ಹೋಗುತ್ತೆ ಅನ್ನೋ ಪ್ರಾಬ್ಲಮ್ಮೇ ಇಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಹಾಗೆ ಕುಚ್ಚು ಕೂಡ ಅಷ್ಟೇ, ಎಷ್ಟೇ ನೀವು ಫೋಲ್ಡ್ ಮಾಡಿಟ್ರೂ ಹಾಳಾಗೋದಿಲ್ಲ, ಯಾಕಂದರೆ ಬಫ್ ಥರ ಕುಚ್ಚು ಹಾಕಿರೋದ್ರಿಂದ ಎಷ್ಟೇ ಫೋಲ್ಡ್ ಮಾಡಿದ್ರೂ ಕೆಳಗಡೆ ಹಾಕಿರೋವಂಥದ್ದು ಏನು ಕುಚ್ಚೇನಿದೆಯಲ್ಲ ಅದು ಅಗಲವಾಗಿ ಸ್ಪ್ರೆಡ್ ಆಗೋದಿಲ್ಲ, ಹಾಗೆ ಇರುತ್ತೆ ಸ್ಟ್ರೇಟಾಗಿ. ಸೊ ಫೈನಲ್ ಆಗಿ ಈ ಒಂದು ಲುಕ್ ಡಿಸೈನ್ ಬಂದು ಈ ಥರ ಇದೆ. ಸೊ ಇದ್ರದ್ದು ಕೂಡ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಂಬಿಟ್ಟು ನೀವು ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನೇ ತೋರಿಸಿದ್ದೀನಿ ಫ್ರೆಂಡ್ಸ್. ತುಂಬಾ ಈಸಿ ಅಂತ ಹೆವಿ ವರ್ಕ್ ಇಲ್ಲ, ಬಟ್ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಾಗಿರುತ್ತೆ ನನ್ನ 4ನೇ ಡಿಸೈನು.
ಈ ಡಿಸೈನ್ ಬಂದು ಈ ಥರ ಹಾಕಿದ್ದೀನಿ. ಇದ್ರದ್ದು ನಾನು ವಿಡಿಯೋ ಮಾಡಿ ಹಾಕಿಲ್ಲ. ಇದು ಅಪ್ಲೋಡ್ ಆಲ್ರೆಡಿ ಮಾಡಿದ್ದೀನಿ, ತುಂಬ ದಿನ ಆಯಿತು. ಬಟ್ ಇರೋದ್ರಿಂದ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಈ ಥರ ಹಾಕಿದ್ದೀನಿ. ಸೊ ನೋಡ್ಬೋದು ನೀವು ಕಲರ್ ಕಾಂಬಿನೇಷನ್ ಮೇಲೆ ಯಾವ ಥರ ಕಾಣಿಸುತ್ತೆ ಲುಕ್ ಡಿಸೈನ್ ಅಂತ. ತುಂಬ ಸಿಂಪಲ್ ಆದರೂ ಕೂಡ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ಬೋದು ಈ ಒಂದು ಡಿಸೈನ್ನ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದಾಗಿದೆ ನನ್ನ 5ನೇ ಡಿಸೈನು. 5 ಮತ್ತು 6 ಮತ್ತು 7ನೇ ಡಿಸೈನ್ ಬಂದು ಸೇಮ್ ಹಾಕಿದ್ದೀನಿ. ಕೆಳಗಡೆ ಹಾಕಿರುವಂಥ ಈ ಡಿಸೈನ್ಗೆ ನಾನು ಎಲ್ಲಿ ಬೀಡ್ಸ್ ಹಾಕಿಲ್ಲ, ಜಸ್ಟ್ ಈ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಕುಚ್ಚೋನೋದು ಕಟ್ಟಿದ್ದೀನಿ. ಬಟ್ ಈ ಸೀರೆಗೆ ಸೇಮ್ ಮೆಥಡಲ್ಲೇ ಹಾಕಿದ್ದೀನಿ. ಹಾಗೆ ಒಂದೊಂದು ಬೀಡ್ಸ್ ಅನ್ನೋದು ಹಾಕಿದ್ದೀನಿ. ಸ್ವಲ್ಪ ಗ್ರ್ಯಾಂಡಾಗಿದೆ ಸ್ಯಾರಿ ಬಂದು. ಬಟ್ ಎರಡು ಚೆನ್ನಾಗಿದೆ. ಬಟ್ ಇದಕ್ಕೆ ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ಬೀಡ್ಸ್ ಹಾಕಿದ್ದೀನಿ. ಯಾಕಂದರೆ ಒಂದೇ ಮರೆಯಲ್ಲಿ ಸೀರೆ ಆಗಿರೋದ್ರಿಂದ ಸ್ವಲ್ಪ ಲುಕ್ ಚೇಂಜ್ ಇರಲಿ ಅಂತ ಒಂದೇ ಒಂದು ಬೀಡ್ಸನ್ನು ಹಾಕಿದ್ದೀನಿ. ನೋಡಿ, ಈ ಥರ ಬೇಕಿದ್ರೆ ಹಾಕೋಬೋದು, ಈ ಥರ ಬೇಕಿದ್ರೆ ಹಾಕೋಬೋದು. ಸೊ ಎಲ್ಲಿ ಮಣಿನೇ ಇಲ್ಲ, ಬಟ್ ಲುಕ್ಕು ಮಾತ್ರ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಈ ಡಿಸೈನು. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ಇದ್ರದ್ದು ಕೂಡ ಅಷ್ಟೇ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಹೇಳಿದ್ವಲ್ಲ ರಿವರ್ಸಲ್ಲಿ ಹಾಕಿಬಿಟ್ಟಿದ್ದೀನಿ ಅಂತ, ಮತ್ತೆ ಸರಿ ಮಾಡಿ ಸೀದಾ ಕಡೆ ಪಲ್ಲು ಕಡೆ ವರ್ಕ್ ಮಾಡಿ ಅನ್ನೋದು ಕೊಟ್ಟಿದ್ದೀನಿ. ಈ ಥರ ಇದೆ ಒಂದೇ ಕಸ್ಟಮರ ಸೀರೆಗಳ ಡಿಸೈನು. ಅವರು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಡಿಸೈನ್ಸು ಇವೆಲ್ಲ. ಇದೆಲ್ಲ ನಾನು ಯಾವ ಥರ ನೆನಪಲ್ಲಿ ಇಟ್ಕೊಂಡಿದ್ದೀನಿ ಅಂತ ಈಗ ತೋರಿಸ್ತೀನಿ ನೋಡಿ. ಸೊ ಈ ಥರ ಅವ್ರ ಸೀರೆನ ಫೋನ್ ಮೇಲೆ ಇಟ್ಬಿಟ್ಟು ನನ್ನ ಹತ್ರ ಇರುವಂಥ ಡಿಸೈನೇ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರು. ಹಂಗಾಗಿ ಆ ಸೀರೆ ಮೇಲೆ ಈ ಫೋನ್ನ ಇಟ್ಟು ಒಂದು ಫೋಟೋನ ತೆಗೆದುಬಿಟ್ಟು ವಾಟ್ಸಪ್ಗೆ ಶೇರ್ ಮಾಡ್ಕೊಂಡ್ಬಿಡ್ತೀನಿ. ಅವ್ರಿಗೂ ನೆನಪಿರುತ್ತೆ, ನನಗೂ ಕೂಡ ನೆನಪಿರುತ್ತೆ. ಈ ರೀತಿಯಾಗಿ ಯಾವ್ಯಾವ ಸೀರೆಗೆ ಯಾವ್ಯಾವ ಡಿಸೈನ್ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಈ ಥರ ಫೋಟೋ ತೊಗೊಂಡ್ಬಿಟ್ರೆ ಏನಾಗುತ್ತೆ ಅಂತಂದರೆ ನಮಗೂ ಕೂಡ ಹಾಕೋದಕ್ಕೆ ಈಸಿ ಆಗುತ್ತೆ. ಹಾಗೆ ಅವ್ರಿಗೂ ಕೂಡ ಕನ್ಫರ್ಮ್ ಆಗಿ ನಾವು ಇದೇ ಡಿಸೈನ್ನ ಹೇಳಿದ್ವಿ ಈ ಸೀರೆಗೆ ಹಾಕ್ಕೊಟ್ಟಿದ್ದಾರೆ ಅನ್ನೋದು ನಂಬಿಕೆ ಕೂಡ ಇರುತ್ತೆ. ಯಾಕಂದರೆ ಕೆಲವೊಂದು ಸತಿ ಒಬ್ಬರೂ ಅಷ್ಟು ಸೀರೆ ಆದಾಗ ನಮಗೆ ಸ್ವಲ್ಪ ಆ ಕಡೆ ಈ ಕಡೆ ಯೋಚನೆ ಆಗುತ್ತೆ. ಯಾಕೆ ಇನ್ನೂ ನೆಕ್ಸ್ಟ್ ಕಸ್ಟಮರ್ ಸೀರೆಗಳು ಕೂಡ ಇರುತ್ತೆ. ಕನ್ಫ್ಯೂಷನ್ ಬೇಡ ಅಂದರೆ ಈ ಥರ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಸೊ ನನಗೆ ಇದು ಈಸಿ ಅನ್ನಿಸ್ತು, ಮಾಡ್ಕೊಂಡಿದ್ದೀನಿ. ನೀವು ಯಾವ ಥರ ಮಾಡ್ಕೊತೀರಂತ ಕಾಮೆಂಟಲ್ಲಿ ನನಗೆ ತಿಳಿಸಿ. ಅಕಸ್ಮಾತ್ ನಿಮ್ಮ ಮೆಥಡ್ ನನಗೆ ಇಷ್ಟ ಆದರೆ ನಾನು ಕೂಡ ಅದನ್ನೇ ಫಾಲೋ ಮಾಡ್ಕೊತೀನಿ. ಇವತ್ತು ತೋರಿಸಿರುವಂಥ ಎಲ್ಲ ಡಿಸೈನು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇಲ್ಲಿ ಹಾಕಿರುವಂಥ ಎಲ್ಲ ಡಿಸೈನ್ ವೀಡಿಯೋಗಳನ್ನ ನೀವು ನೋಡಿಕೊಂಡು ನಿಮ್ಮ ಸೀರೆಗೆ ನೀವು ಟ್ರೈ ಮಾಡ್ಬೋದು. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.